ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಮೊದಲೇ ಹೇಳ್ದಂಗೆ ಒಂದು ಮರದ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಅದು ಯಾವ ಮರ ಅಂತೇಳಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ನಮ್ಮ ಸುತ್ತಮುತ್ತಲಿನ ಕಾಡುಗಳಲ್ಲಿ ಇರುವಂಥ ಮರ. ಅದು ಯಾವ ಮರ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ, ಜೊತೆಗೆ ನಿಮಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ ಅದು ಹೇಗಿದೆ ಅಂತ ಮರ. ನೋಡಿ, ಇದೇ ಮರ. ಇದು ಯಾವ ಮರ ಇರ್ಬೋದು ಹೇಳಿ ನೋಡೋಣ. ಇದನ್ನು ನಾವು ಮದ್ದಾಲೆ ಮರ ಅಂತ ಕರಿತೀವಿ. ಹಾಲೆ ಮರ ಅಂತ ಕರೀತಾರೆ. ಮದ್ದಾಲೆ ಅಂದರೆ ಮದ್ದು ಪ್ಲಸ್ ಹಾಲೆ, ಮದ್ದಾಲೆ ಅಂತ. ಅಂದರೆ ಮದ್ದು ಅಂದರೆ ಔಷಧಿ ಅಂತ ಹೇಳ್ತಾರೆ. ಇದನ್ನು ಜಂತಾಲೆ ಮರ ಅಂತ ಕರೀತಾರೆ, ಸಪ್ತಪರ್ಣಿ ಅಂತ ಕರೀತಾರೆ, ಜಂತುಳ, ಕೊಡಾಲೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನಮ್ಮ ಹಿರಿಯರು ಪ್ರಕೃತಿಯಲ್ಲಿ ಸಿಗುವಂಥ ಹಲವಾರು ಗಿಡಮೂಲಿಕೆಗಳನ್ನು ಅವನ್ನ ಹೇಗೆ ಉಪಯೋಗಿಸ್ಬೇಕು ಅಂತೇಳಿ ತಿಳ್ಕೊಂಡು ಅದನ್ನು ಗುರುತಿಸಿ ಅದನ್ನು ಸಂರಕ್ಷಣೆ ಮಾಡಿ ಅದರ ಫಲ ಪಡೆಯೋಕ್ಕೆ ಸಂಪ್ರದಾಯವಾಗಿ ಆಚರಣೆಗೆ ತಂದಿದ್ರು. ಇದರಲ್ಲಿ ಹಲವಾರು ಗಿಡಗಳು ನಮಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾವು ಹಿರಿಯರು ಮಾತಾಡ್ತಿರುವಂಥ ಹೇಳ್ತಿರುವಂಥ ಒಂದಷ್ಟು ಅದನ್ನು ಕೇಳಿಕೊಂಡು ಇವತ್ತಿಗೂ ಕೂಡ ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಥರದ್ರಲ್ಲಿ ಈ ಮರನೂ ಕೂಡ, ಮದ್ದಾಲೆ ಮರ ಕೂಡ. ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ನಮಗೆ ಕಾಯಿಲೆ ಬರದೇ ಇರಲಿ ಅದಕ್ಕೆ ಮುಂಜಾಗ್ರತೆಯಾಗಿ ವರ್ಷಕ್ಕೊಮ್ಮೆ ಈ ಮರದ ಚಕ್ಕೆ ರಸನ ಕುಡಿಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಇದನ್ನು ಆಷಾಢ ಅಮಾವಾಸ್ಯೆ ದಿನ ಬೆಳಗ್ಗೆ ಕುಡಿಯೋದು ಇದು ಅಂದಿನಿಂದಲೂ ರೂಢಿಯಲ್ಲಿದೆ. ಇದು ತುಂಬ ಚಿಕ್ಕ ಮರ. ನಿಮಗೆ ಅಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಆ ಎತ್ತರದ ಮರ, ಅದು ಕೂಡ ಇದೇ ಮರ. ಈ ಮರ ನೋಡಿ ದೂರದಿಂದ ಎಷ್ಟು ಎತ್ತರ ಇರ್ಬೋದು. ಹೆಚ್ಚು ಕಡಿಮೆ ಇದು 150 ಅಡಿ ಎತ್ತರ ಇದೆ. ಅಲ್ಲಿ ಇನ್ನೊಂದು ಒಣಗಿದ ಮರ ಕಾಣ್ತಿದೆಯಲ್ಲ, ಅದಕ್ಕಿಂತಲೂ ಕೂಡ ಎತ್ತರ ಇದೆ. ಇದನ್ನು ಕರಾವಳಿ ಮಲೆನಾಡಲ್ಲಿ ದೈವದ ನೆಲೆಯಾಗಿ ಕೂಡ ಈ ಮರನ ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದು ಅಷ್ಟು ದೊಡ್ಡದಾಗಿ ದೈತ್ಯವಾಗಿ ಬೆಳೆಯೋ ಕಾರಣದಿಂದ ಆ ರೀತಿ ಅದಿರೋ ಜಾಗದಲ್ಲಿ ದೈವದ ನೆಲೆಯನ್ನಾಗಿ ಇಟ್ಕೊಳ್ತಾರೆ. ಈ ಮರ ಎಷ್ಟು ದೊಡ್ಡದಿದೆ ಅನ್ನೋದಕ್ಕೊಂದು ಸುಮ್ಮನೆ ಒಂದು ಸಣ್ಣ ಇದನ್ನು ತೋರಿಸ್ತೀನಿ ನೋಡಿ. ನನ್ನ ಕೈ ಹೀಗಿದೆ, ಇಲ್ಲಿಂದ ಹೀಗೆ ಇಟ್ಕೊಳ್ತಾ ಹೋದರೆ ಇದು ಇನ್ನೂ ತುಂಬ ದೊಡ್ಡದಿದೆ, ಅಲ್ಲಿವರೆಗಿದೆ. ಆಗಲೇ ಈ ಒಂದು ಸೈಡಿಂದ ಕಾಣುವಂಥದ್ದು. ಇದರ ತೆಪ್ಪೆ ಅಥವಾ ತೊಗಟೆ ಇದೆಯಲ್ಲ, ಇದನ್ನು ಆಷಾಢ ಅಮಾವಾಸ್ಯೆ ದಿನ ತಿನ್ನಲೇಬೇಕನ್ನೋಂಥ ಒಂದು ವಾಡಿಕೆ ಬಂದಿದೆ. ಅದು ಆಗ ಯಾಕೆ ತಿನ್ನಬೇಕು ಅಂತ ಹೇಳಿದ್ರೆ, ಅವಾಗ ಅತಿಯಾಗಿ ಮಳೆ ಗಾಳಿ ಇರುತ್ತೆ, ಥಂಡಿ ವಾತಾವರಣ ಸಾಮಾನ್ಯವಾಗಿರುತ್ತೆ, ಎಲ್ಲ ಥರದ ರೋಗ ರುಜಿನಗಳಿಗೆ ಮೂಲ ಕಾರಣವಾಗಿರುತ್ತೆ. ಆ ಕಾರಣಕ್ಕಾಗಿ ಈ ಸಮಯದಲ್ಲಿ ಸಾಮಾನ್ಯವಾಗಿ ಜ್ವರ, ಶೀತ, ನಂಜು ಈ ರೀತಿ ಅನಾರೋಗ್ಯದ ಪ್ರತಿ ಮನೆಯಲ್ಲಿಯೂ ಇರುತ್ತೆ. ಹಾಗಾಗಿ ಇದನ್ನು ಶಮನ ಮಾಡೋದಕ್ಕೋಸ್ಕರನೇ ಈ ಚಕ್ಕೆನ ಮಿತವಾಗಿ ಬಳಸಬೇಕನ್ನೋದು ಹಿರಿಯರ ವಾಡಿಕೆ. ಈ ಮರದಲ್ಲಿರುವಂಥ ಎಳೆ ಕಡ್ಡಿಲಿ ಹಲ್ಲುಜ್ಜೋದ್ರಿಂದ ಹಲ್ಲು ನೋವು, ಕೀವು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಇದರ ಚಕ್ಕೆಯನ್ನು ಅರ್ಧ ಪೇಸ್ಟ್ ಮಾಡಿ ಹುಣ್ಣಿನ ಮೇಲೆ ಹಚ್ಚಿದರೆ ಬ್ಯಾಕ್ಟೀರಿಯಾ ಮುಕ್ತವಾಗಿ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಮೊದಲ ಹೆರಿಗೆ ಸಮಯದಲ್ಲಿ ತಾಯಂದ್ರಿಗೆ ಹಾಲು ಕಡಿಮೆ ಇದ್ದರೆ ಅದು ಹೆಚ್ಚಾಗೋದಕ್ಕೆ ಈ ಮರದ ಚಕ್ಕೆ ರಸ ಸಹಕಾರ ಕೊಡುತ್ತೆ ಅಂತ ಹೇಳ್ತಾರೆ. ಇದನ್ನು ಸೇವಿಸೋದ್ರಿಂದ ತಿನ್ನೋ ಇದು ಜಾಸ್ತಿ ಆಗುತ್ತೆ, ಅಂದರೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ನಿತ್ರಾಣ ಕಡಿಮೆ ಆಗುತ್ತೆ ಅಂತ, ನಿಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಮರಕ್ಕೆ ಕ್ಯಾನ್ಸರ್ ಗುಣ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಇದು ತುಂಬ ಕಹಿ ಇರುತ್ತೆ, ಹಾಗಾಗಿ ಯಾವಾಗಲೂ ಸೇವಿಸೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಒಂದಿನ ಸೇವಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸ್ವಲ್ಪ ಉಪ್ಪು ಕರಿಮೆಣಸು ಹಾಕ್ಕೊಂಡು ಇದು ಮಾಡಿದ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ, ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಮಕ್ಕಳಿಗೆ ಜ್ವರ ಬಂದಾಗ ಇದರ ಚಕ್ಕೆ ಜೊತೆಗೆ ಒಂದು ಸ್ವಲ್ಪ ಶುಂಠಿ ರಸ ಹಾಕಿ ಕುಡಿಸಿದ್ರೆ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ತೀವ್ರ ಥರದ ವಾತ ರೋಗ ಇರ್ಬೋದು, ಉಸಿರಾಟ ತೊಂದರೆಗಿರ್ಬೋದು, ಈ ಚಕ್ಕೆ ಪೇಸ್ಟು ಔಷಧಿ ಅಂತ ಹೇಳ್ತಾರೆ. ಇದು ತಲೆನೋವನ್ನು ಕೂಡ ಗುಣ ಮಾಡುತ್ತೆ ಅಂತ ಹೇಳ್ತಾರೆ. ಈ ಮರದ ತೆಪ್ಪೆಯ ಹುಡಿ ಮತ್ತು ಪೇಸ್ಟ್ ಆಧಾರಿತ ಔಷಧಿಗಳು, ಆಯುರ್ವೇದ ಔಷಧಿಗಳು ಒಂದಷ್ಟು ಕಡೆ ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಇದು ಮರ ಹೊಲದಲ್ಲಿದ್ದರೆ ಯಾರು ಕೂಡ ಕಡಿಬೇಡಿ. ಇದ್ರ ಹೂವು ಜೇನುನೊಣಗಳಿಗೆ ಒಳ್ಳೆಯ ಆಹಾರ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಇದು ಮಿಂಚು ಬಂಧಕ ಅಂತ ಹೇಳ್ತಾರೆ, ಅಂದರೆ ಸಿಡಿಲು ನಿರೋಧಕ. ಅಂದರೆ ಮನೆ ಹತ್ರ ಇದ್ದರೆ ನಿಮ್ಮ ಮನೆಗೆ ಸಿಡಿಲು ಹೊಡೆಯೋದಾಗಲಿ ಅದೆಲ್ಲ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲ ಎಲೆಗಳಿದ್ದಾಗೆ ಕಾಂಡದಲ್ಲಿ ಆ ಕಡೆ ಈ ಕಡೆ ಎಲೆಗಳು ಬರೋದಿಲ್ಲ. ಅದ್ರ ಬದಲಿಗೆ ಒಂದು ಕಾಂಡದಲ್ಲಿ ಅದರ ತುದಿಯ ಸುತ್ತಲೂ ಕೂಡ ಈ ರೀತಿ ಎಲೆಗಳು ಇರ್ತವೆ ನೋಡಿ. ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕೆಳಗಡೆಯಿಂದ ಒಡೆದು ಬರುವಾಗಲೇ ಆ ರೀತಿ 2-3 ಬಂದಿರುತ್ತೆ ನೋಡಿ. ಇಲ್ಲಿದೆ ನೋಡಿ.
ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಮೂರಿದೆ. 3 ಹೊರೆಗಳು ಕೂಡ ಹೊರಟು ಆ ಕಡೆ ಹೋಗಿರುವಂಥದ್ದು ಕಾಣಿಸುತ್ತೆ ಇದರಲ್ಲಿ ನೀಟಾಗಿ. ಇದ್ರದ್ದು ಎಲೆಗಳು ಚುಕ್ಕಿ ಬಂದಿದೆ. ಇನ್ನು ಈ ಮರದ ತೊಗಟೆ ತುಂಬ ಮೃದುವಾಗಿರೋದ್ರಿಂದ ಇದನ್ನು ದೈವ ಕಾರ್ಯಗಳಲ್ಲಿ ಒಂದಷ್ಟು ಚಿತ್ರಗಳನ್ನು ಮಾಡಲಿಕ್ಕೆ, ಅಂದರೆ ತ್ರಿಶೂಲ ಆ ರೀತಿ ಚಿತ್ರಗಳನ್ನು ಇದರಲ್ಲಿ ಮಾಡ್ತಾರೆ. ಮತ್ತು ಇದು ಬೇರೆ ಯಾವುದೇ ಉಪಯೋಗಕ್ಕೆ ಬರುವಂಥ ಮರ ಅಲ್ಲ. ಅಂದರೆ ನಾಟಕ್ಕಾಗಲಿ ಪೀಠೋಪಕರಣಗಳಿಗಾಗಲಿ ಇದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರದೇ ಇರುವಂಥ ಮೆದು ಮರ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನನ್ನ ಮಾಹಿತಿ. ನಿಮಗೆ ಈ ಮರದ ಬಗ್ಗೆ ಇನ್ನೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.